9. I am studying in 6th standard. Now I am telling about great legend. ಶ್ರೀ ಸಾಲುಮರದ ತಿಮ್ಮಕ್ಕ. ಮನುಕುಲದ ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರಗಳಿಂದ ಬರೆದಿರುವಂತಹ ಹೆಸರನ್ನು ಅದು ವೃಕ್ಷಮಾತೆ ಪರಿಸರ ಪ್ರೇಮಿ ಪದ್ಮಶ್ರೀ ಪುರಸ್ಕೃತೆ ಶ್ರೀ ಸಾಲುಮರದ ತಿಮ್ಮಕ್ಕ. ಜನಸಾಮಾನ್ಯರು ಕೂಡ ಪರಿಸರಕ್ಕಾಗಿ ಏನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಜೀವಂತ ನಿದರ್ಶನವಾಗಿದೆ. ತಮ್ಮ ಅಸಾಮಾನ್ಯ ಪರಿಶ್ರಮ, ಪ್ರೀತಿ ಮತ್ತು ಬದ್ಧತೆಯಿಂದಾಗಿ ಇಡೀ ಜಗತ್ತಿಗೆ ಸ್ಫೂರ್ತಿಯಾಗಿದ್ದಾರೆ. ತಮ್ಮ ಬದುಕಿನ ಕೊನೆಯವರೆಗೂ ಪರಿಸರ ಸಂರಕ್ಷಣೆಗಾಗಿಯೇ ಶ್ರಮಿಸಿದವರಾದರೆ ನಮಗೆ ಸದಾ. ಸಾಲುಮರದ ತಿಮ್ಮಕ್ಕ ಮತ್ತು ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ 30 ಜೂನ್ 1911ರಲ್ಲಿ ಜನಿಸಿದರು. ಇವರ ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಇವರು ತಮ್ಮ 12 ವಯಸ್ಸಿಗೆ ಚಿಕ್ಕಯ್ಯ ಎಂಬುವವರನ್ನು ಮದುವೆಯಾಗಿ ಹಲವಾರು ವರ್ಷಗಳಾದರೂ ಮಕ್ಕಳಾಗದ ಕಾರಣ ಈ ದಂಪತಿಗಳು ಮರಗಳನ್ನು ಬೆಳೆಸುವ ಕಾರ್ಯದಲ್ಲಿ ನಿರತರಾದರು. ಕುದುರಿನಿಂದ ಹುಲಿಕಲ್ ತನಕ ಇರುವ ರಾಜ ಇದ್ದಾರೆ. 94ರಲ್ಲಿ ತಿಮ್ಮಕ್ಕನವರು ಬೆಳೆಸಿದ ಆಲದ ಮರಗಳು. ಸಾಲುಮರದ ತಿಮ್ಮಕ್ಕ ಮತ್ತು ಇವರ ಪತಿ ಸಸಿಗಳಿಗೆ ನೀರುಣಿಸಲು ಬಿಂದಿಗೆಯಲ್ಲಿ 4 ಕಿಲೋಮೀಟರ್ ದೂರ ಸಾಗಿಸಿದರು. ಸಸಿಗಳಿಂದ ಪ್ರಾಣಿಗಳಿಂದ ಕಾಪಾಡಲು ಮುಳ್ಳಿನ ಪೊದೆಗಳನ್ನು ಹಾಕುತ್ತಿದ್ದರು. ಇವರ ಈ ಸೇವೆಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ಅವುಗಳಲ್ಲಿ ಪ್ರಮುಖವಾದವು ನಾಡೋಜ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಒಟ್ಟಿನಲ್ಲಿ ತಮ್ಮ ಇಡೀ ಜೀವನವನ್ನು ಪರಿಸರಕ್ಕಾಗಿ, ಸಮಾಜದ ಒಳಿತಿಗಾಗಿ ಮೀಸಲಿಟ್ಟ ಮಹಾನ್ ಚೇತನ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.